ಹೇಳಿ ಹೋಗೋ ಕಾರಣ. ನಾನು ಇವತ್ತು ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಪುಸ್ತಕ ಪ್ರಕಟಗೊಂಡಿದ್ದು 2003ನೇ ಇಸ್ವಿಯಲ್ಲಿ. ನಾನು ಈ ಪುಸ್ತಕ ಖರೀದಿಸುವಷ್ಟೊತ್ತಿಗೆ ಅದಾಗಲೇ 14ನೇ ಮುದ್ರಣ ಕಂಡಿತ್ತು. ಈಗ ಯಾಕೆ ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಮನುಷ್ಯ ಈ ಜಗತ್ತಿಗೆ ಬಂದಾಗಿನಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ಈ ಪುಸ್ತಕ ಒಂದು ಪ್ರೇಮ ಕಾವ್ಯ. ಇಲ್ಲಿ ಹಿಮವಂತನೆಂಬ ದೃಢನಿಶ್ಚಯಿ, ಹಠವಾದಿ, ಪ್ರಾರ್ಥನೆಗಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟ ಅಮಾಯಕ ಪ್ರೇಮಿ ಇದ್ದಾನೆ. ಅಮಾಯಕಳಂತಿದ್ದು ನಂತರ ಯಾವುದೋ ಮೋಹಕ್ಕೆ ಒಳಗಾದ ಪ್ರಾರ್ಥನಾ ಇದ್ದಾನೆ. ಹಿಮವಂತನನ್ನು ಭೇಟಿಯಾದ ಮೇಲೆ ಅವನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ತನ್ನ ಜೀವನ ಶೈಲಿ ಮತ್ತು ಮನವನ್ನೇ ಬದಲಿಸಿಕೊಂಡ ಊರ್ಮಿಳಾ ಇದ್ದಾನೆ. ಹೇಳಿ ಹೋಗೋ ಕಾರಣ ಇದೊಂದು ಕೇವಲ ಪುಸ್ತಕವಲ್ಲ. ನನ್ನ ಪ್ರಕಾರ ಇದೊಂದು ದೃಶ್ಯ ಕಾವ್ಯ. ಯಾಕೆ ದೃಶ್ಯ ಕಾವ್ಯ ಅಂತಿದ್ದೀನಿ ಅಂದ್ಕೊಂಡ್ರೆ, ಒಮ್ಮೆ ಈ ಪುಸ್ತಕವನ್ನು ಓದಲು ಪ್ರಾರಂಭಿಸಿ, ಆಗ ನಿಮಗೆ ಗೊತ್ತಾಗುತ್ತೆ ಹೇಗೆ ನೀವು ಈ ಪುಸ್ತಕದಲ್ಲಿನ ಬರಹಗಳಿಗೆ ನಿಮ್ಮದೇ ಮನಸ್ಸಿನಲ್ಲಿ ಒಂದು ದೃಶ್ಯ ಕಾವ್ಯ ಸೃಷ್ಟಿಸಿಕೊಂಡು ನಿಂತಿದೆ. ಹಾಗಾದರೆ ಒಮ್ಮೆ ಓದ್ತಿರಲ್ಲ, ನಿಂತು